ಯಾರಿಗೆ ತುಂಬ ಸ್ಟ್ರಾಂಗ್ ಅಂತ ಅನಿಸುತ್ತೆ, ಬಲ ಇರ್ತಾರಲ್ಲ, ಅವರು ಬಹಳ ಸೌಮ್ಯವಾಗಿರ್ತಾರೆ. ಯಾರು ಸ್ಮಾರ್ಟ್ ಅಂದ್ಕೊಂಡಿರ್ತಾರೆ ಅವರು ಸ್ವಲ್ಪ ಕ್ವೈಟಾಗಿರ್ತಾರೆ. ಗಮನಿಸಿ, ತುಂಬ ಐಶ್ವರ್ಯ ಇರೋರು ಸಿಂಪಲ್ ಆಗಿರ್ತಾರೆ. ಯಾರು ರೆಸ್ಪೆಕ್ಟ್ಫುಲ್ಲಾಗಿರ್ತಾರೆ ಅವರು ತಮ್ಮ ಖಾಸಗಿ ಪ್ರೈವೇಟಾಗಿ ಆ ರೆಸ್ಪೆಕ್ಟ್ನ ಉಳಿಸ್ಕೊಂಡಿರ್ತಾರೆ. ರಿಯಲ್ ಪವರ್ ಯಾರಿಗಿದೆ ಅವರಿಗೆ ವ್ಯಾಲ್ಯೂ ಇರುತ್ತೆ ಲೈಫಲ್ಲಿ. ಅದ್ಯಾವುದೂ ಜೀವನದಲ್ಲಿ ತಾನಾಗಿ ತಾನೇ ಒಳಗಡೆಯಿಂದ ಬರೋದೇ ಹೊರತು ಅದನ್ನು ಅಸ್ಯೂಮ್ ಮಾಡ್ಕೊಳ್ಳೋಕ್ಕಾಗಲ್ಲ. ನಾವೇನೋ ಅದು ಕರೆಕ್ಟಾಗಿ ನಾವು ನಡ್ಕೊಂಡಿರ್ತೀವಿ. ಎಷ್ಟೇ ನಾಟಕ ಮಾಡಿದ್ರೂ ಅದಕ್ಕೊಂದು ಲಿಮಿಟ್ ಇದೆ, ಅದಾದಮೇಲೆ ನಾವಾಗ್ಬಿಡ್ತೀವಿ. ನಿಜವಾದ ಶಕ್ತಿ ನಮ್ಮ ಒಳಗಿಂದ ಬರಬೇಕಾದ್ರೆ ನಮ್ಮ ಡ್ರಾಮಾ ಎಲ್ಲಿ ನಡೀತಾ ಇದೆ, ಯಾವ ಪ್ರಿನ್ಸಿಪಲ್ನಲ್ಲಿ, ಯಾವ ನಿಯಮದಲ್ಲಿ ನಡೀತಾ ಇದೆ ಅನ್ನೋದು ಮುಖ್ಯ. ನಮ್ಮ ಡ್ರಾಮಾ ಅಹಂಕಾರದ ಜೊತೆನ ಹೊರಗಡೆ ನಡೀತಾ ಇದೆಯಾ ಅಥವಾ ಒಳಗಡೆ ಪರಮಾತ್ಮನ ರೂಲ್ಸ್ನಲ್ಲಿ ನಡೀತಾ ಇದೆಯಾ, ಇಷ್ಟು ನೋಡಿಕೊಂಡ್ರೆ ಯಾವಾಗವಾಗ ಯಾವ್ಯಾವ ಥರ ಇರಬೇಕು ಆ ರೀತಿ ಇರ್ತೀವಿ. ಸ್ಟ್ರಾಂಗ್ ಆಗಿದ್ದಾಗ, ಸ್ಮಾರ್ಟ್ ಆಗಿದ್ದಾಗ, ವೀಕ್ ಆಗಿದ್ದಾಗ, ವೆಲ್ದಿ ಆಗಿದ್ದಾಗ, ನಮಗೆ ಯಾವ್ಯಾವ ಟೈಮ್ನಲ್ಲಿ ಯಾವ್ಯಾವ ರೋಲ್ ತೊಗೋಬೇಕು ಅದು ಕರೆಕ್ಟಾಗಿ ನಾವು ನಡ್ಕೋತೀವಿ. ಇದು ನೋಡಿ, ನಾವು ಅದನ್ನೆಲ್ಲ ಮೈ ಮೇಲೆ ಹೇರ್ಕೊಳ್ಳೋ ಸ್ವಭಾವ ಅಲ್ಲ, ಅದು ಒಳಗಿಂದ ಬರೋದು. ಸತ್ಯವಾದ ನಿಮ್ಮ ಸ್ವರೂಪ ನೀವು ನೋಡಬೇಕಾದ್ರೆ, ನಿಮ್ಮ ಪಾತ್ರ ಪರ್ಫೆಕ್ಟ್ ಆಗಬೇಕಾದ್ರೆ, ನಿಮ್ಮ ಪಾತ್ರಕ್ಕೆ ನೀವು ಒಂದು ಬೆಲೆ ಕೊಡಬೇಕಾದ್ರೆ ಒಳಗಿಂದ ಬರಲಿ ಪಾತ್ರಗಳು. ನಿಮ್ಮ ಕರ್ಮದಿಂದ ಪಾತ್ರಗಳಿಗೆ ನೀವು ಪಾತ್ರಗಳನ್ನು ಚ್ಯುತಿ ಇಲ್ಲದೆ ಪಾತ್ರನ ಮಾಡಬೇಕಾದ್ರೆ, ಪಾತ್ರಕ್ಕೆ ಒಂದು ಜಸ್ಟಿಸ್ ಕೊಡಬೇಕಾದ್ರೆ ಪರಮಾತ್ಮ ಹೇಳ್ದಂಗೆ ಕೇಳಿ.